ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಮಂಗಳೂರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಅವರ ಗೃಹ ಪ್ರವೇಶ ಇದೆ, ಮನೆ ಫಂಕ್ಷನು. ಹಾಗೆ ನಿಮಗೆ ಹಾಸನಲ್ಲಿ ಹೋಗ್ತಾ ಮಮತಾ ಹೋಟೆಲ್ ಅಂತ ಕೇಳಿರ್ತೀರಾ, ಫುಡ್ ಸ್ಟ್ರೀಟಲ್ಲಿ ಬಂದಿದೆ. ಕೃಪಾಲ್ ಅಣ್ಣ ಅವರು ಬ್ಲಾಗ್ ಮಾಡಿದರು. ಸೊ ಆ ಹೋಟೆಲ್ಗೆ ಹೋಗಿ ಹೆಂಗಿದೆ ಅಂತ ಇವತ್ತು ಮಧ್ಯಾಹ್ನದ ಊಟ ಎಲ್ಲ ನಿಮಗೆ ರಿವ್ಯೂ ಹೇಳ್ತೀನಿ. ಸೊ ಸದ್ಯಕ್ಕೆ ನಾವೀಗ ಆಲ್ಮೋಸ್ಟ್ ಹಿರಿಸೇವೆ ಎಲ್ಲ ದಾಟಿ ಹಾಸನ್ಗೆ ಇನ್ನೊಂದು 25 ಕಿಲೋಮೀಟ್ರ್ ಇದೆ. ಸೊ ನೋಡೋಣ. ಕ್ಲೈಮೇಟ್ ಅಂತೂ ತುಂಬ ಹಾಟ್ ಆಗಿದೆ. ಚಾರ್ಮಾಡಿ ಅಂದರೆ ಮುಂಚೆ ಥರ ಈಗ ಇರಲ್ಲ, ಸ್ವಲ್ಪ ವೆದರೆಲ್ಲ ಡ್ರೈ ಆಗಿರೋದ್ರಿಂದ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡೋಣ. ಈಗ ಸದ್ಯಕ್ಕೆ ಒಂದು 20 ಕಿಲೋಮೀಟರ್ಸಲ್ಲಿ ಮಮತಾ ಹೋಟೆಲ್ಗೆ ಹೋಗಿ ಅಲ್ಲಿ ಏನು ಬಿರಿಯಾನಿ ಆರ್ಡ್ರ್ ಮಾಡಿ, ಇಲ್ಲಿ ನಮ್ಮ ಫ್ಯಾಮಿಲಿ ಫುಲ್ ಇದೆ ಹಿಂದೆ ನೋಡ್ಬೋದು ನೆಕ್ಸನಲ್ಲಿ. ಈಗ ಜಸ್ಟ್ ಹಾಸನ್ ಟೌನ್ ರೀಚ್ ಆಗಿದ್ದೀವಿ. ಜನರಲಿ ನಾನು ಮುಂದೆ ಹೋಗಿ ಬೈಪಾಸಲ್ಲಿ ತೊಗೋತಿದ್ದೆ. ಇವತ್ತು ಮಮತಾ ಹೋಟೆಲ್ಗೆ ಬರಬೇಕು ಅಂತಲೇ ಆನ್ ದಿ ವೇ ಟು ಮ್ಯಾಂಗ್ಳೂರು ಟೌನ್ ಒಳಗಡೆ ತೊಗೊಂಡೆ. ಸೊ ಏನಿಲ್ಲ ಗೈಸ್, ಬೆಂಗಳೂರು ಟು ಮಂಗಳೂರು ಹೋಗೋ ರೂಟಲ್ಲಿ ಆರ್ಚ್ ಇದೆಯಲ್ಲ, ಹಾಸನಕ್ಕೆ ಸ್ವಾಗತ ಅಂತ ಹಾಕಿದ್ದಾರೆ. 170 ಕಿಲೋಮೀಟ್ರು ಮನೆಯಿಂದ. ಮಮತಾ ಹೋಟ್ಲು ಒಂದು ಸಿಟಿ ಒಳಗಡೆನೇ ಇರೋದು. ಸೊ ಅದರಿಂದ ಸಿಟಿಗೆ ತೊಗೋತಾ ಇದ್ದೀವಿ. ಆ್ಯಕ್ಚುಲಿ ಹಂಗೆ ಹೋಗ್ಬೇಕಾಯ್ತು, ಮಂಗಳೂರು ಹೋಗ್ಬೇಕು ಅಂದರೆ. ಹಿಂಗೆ ಈಗ ಸಿಟಿಯಿಂದ ನಾವು ಬೇಲೂರು ಆಗ್ಬಿಟ್ಟು ಹೋಗ್ತೀವಿ. ಹಾಸನಕ್ಕೆ ಸ್ವಾಗತ. A few moments later. ಈ ಹೋಟೆಲ್ ಬಂದ್ಬಿಟ್ಟು ಟೌನಲ್ಲೇ ಇದೆ. ಸೊ ಪಾರ್ಕಿಂಗ್ ಸ್ವಲ್ಪ ಸಮಸ್ಯೆ, ಗಾಡಿಗಳು ಜಾಸ್ತಿ ಇದೆ ಅಲ್ಲಿ. ಸೊ ಅದರಿಂದ ಇಲ್ಲಿ ಹಾಕಿದ್ದೀವಿ ರೋಡ್ ಸೈಡಲ್ಲಿ. ನೋಡೋಣ, ಒಳಗಡೆ ಕ್ರೌಡ್ ಕಮ್ಮಿ ಇದ್ದರೆ, ಫ್ಯಾಮಿಲಿ ಜೊತೆ ಬಂದಿರೋದ್ರಿಂದ ಸ್ವಲ್ಪ ಜನ ಕಮ್ಮಿ ಎಲ್ಲಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಹೋಗಿ ನಿಮಗೆ ಏನೇನು ಆರ್ಡ್ರ್ ಮಾಡ್ತೀವಿ, ಹೆಂಗಿದೆ ರಿವ್ಯೂ ಅಂತ ಕೊಡ್ತೀನಿ. ಮಟನ್ ನೋಡಿ ಎಷ್ಟು ಎಳೆ 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 ಆಗಿದೆ. ಏನು ಮೀನು ಊಟ ಅಂತ ಬೇರೆ ಸಿಗುತ್ತಾ? ಮೀನು ಊಟ ಅಂತಾನೆ ಬೇರೆ ಸಿಗುತ್ತಾ? ಮುದ್ದೆ ಊಟ. Much later. ಸೊ ಊಟ ಎಲ್ಲ ಸೂಪರ್ ಆಗಿತ್ತು. ಏನಂದರೆ ಹೆವಿ ಕ್ರೌಡ್ ಗೈಸ್. ಆಮೇಲೆ ಒಂದೇನಂದರೆ, ನೀವು ಕ್ಯಾಶ್ ಮಾತ್ರ ಎತ್ಕೊಂಬರ್ಬೇಕು. ಫೋನ್ಪೇ ಅಥವಾ ನಿಮ್ಮದು ಕಾರ್ಡು ಏನೂ ಇಲ್ಲ ಅಲ್ಲಿ. ಆನ್ಲೈನ್ ಟ್ರಾನ್ಸಾಕ್ಷನ್ ಏನೂ ನಡೆಯಲ್ಲ. ಕ್ಯಾಶ್ ಎತ್ಕೊಂಬರೋದು ಮಾತ್ರ ಮರಿಬೇಡಿ. ನಾನು ಆ್ಯಕ್ಚುಲಿ ವಾಪಸ್ ಬಂದು ಗಾಡಿಗೆ ಕಾರಲ್ಲಿ ದುಡ್ಡಿತ್ತು, ಅದರಿಂದ ಹೋಗ್ಬಿಟ್ಟು ಎತ್ಕೊಂಡ್ಬಂದೆ. ಅಕಸ್ಮಾತ್ ನಾನು ಮಾಮೂಲಿ ಬೆಂಗಳೂರು ಥರ ಫೋನ್ಪೇನೇ ಡಿಪೆಂಡ್ ಆದರೆ ಭಾರಿ ಕಷ್ಟ ಆಗ್ಬಿಡ್ತಿತ್ತು. ಸೊ ಅದೊಂದು. ಬಟ್ ಊಟ ಅಂತೂ ಸೂಪರಾಗಿತ್ತು. ಒಂದು 10ಕ್ಕೆ ನಾವೊಂದು 8 ಕೊಡ್ಬೋದು. ಸ್ವಲ್ಪ ಆಯಿಲ್ ಜಾಸ್ತಿ ಇತ್ತು. ಅದು ಬಿಟ್ಟರೆ ಕೈಮಾ ಆಗಲಿ ಬಿರಿಯಾನಿ ಆಗಲಿ, ಒನ್ ಆಫ್ ದ ಬೆಸ್ಟ್ ಬಿರಿಯಾನಿ ನಾನು ತಿಂದಿದ್ದು ಮಟನ್ ಬಿರಿಯಾನಿಲಿ. ಕೈಮಾ ಉಂಡೆನೂ ಅಷ್ಟು ತುಂಬ ಚೆನ್ನಾಗಿತ್ತು. ಸೊ ಮನೆಯವ್ರಿಗೂ ಖುಷಿ ಆಯಿತು. ಬಿಲ್ಲು ಒಂದು 5 ಜನಕ್ಕೆ 1500 ರೂಪಾಯಿ ಆಯಿತು. ಎರಡೆರಡು ಮಟನ್ ಬಿರಿಯಾನಿ ಆ ಥರ ತೊಗೊಂಡ್ವಿ. ನಾನು ಅದು ಬ್ರೇಕಪ್ ಎಲ್ಲ ಹೇಳೋಕ್ಕೆ ಹೋಗಲ್ಲ, ಚೆನ್ನಾಗಿತ್ತು. ಮುಂದೆ ನಾವೀಗ ಬೇಲೂರಿಗೆ ಹೋಗೋಣ. ಬೇಲೂರಿಗಿಂತ ಮುಂದೆ ಗೊಟ್ಟಿಗೆಹಾರ, ಅನಿಲ್ ನೀರು ದೋಸೆ ಆದರೆ ನಿಲ್ಲಿಸಿ ಅಲ್ಲಿಂದ ಚಾರ್ಮಾಡಿಗೆ ಹೋಗಿ ನೆಕ್ಸ್ಟು ನಮ್ಮ ಅಕ್ಕವ್ರ ಮನೆ ಉಜಿರೆಯಲ್ಲಿ ಫಂಕ್ಷನು. ನಿಮಗೆ ಒಂದು ಫುಲ್ಲು ಗ್ಲಿಪ್ ತೋರಿಸ್ತೀನಿ. ಸಿ ಯು. ಈಗ ನಾವು ಹಾಸನ್ ಟೌನ್ ನೋಡಿ ಹೆಂಗಿದೆ, ಫುಲ್ ಬ್ಯುಸಿಯಾಗಿ. ಖಂಡಿತವಾಗ್ಲೂ ಸಮಸ್ಯೆ ಇದೆ ಅಂತಿದೆ. ತುಂಬ ಜನ ನಿಂತಿದ್ದಾರಲ್ಲಿ. ನನಗನ್ಸುತ್ತೆ ಏನೋ ಪ್ರೊಸೆಷನ್ ಹೋಗ್ತಾ ಇರಬೇಕು. ಏನಿರ್ಬೋದು ರಿಶಾಲಿ? ಗೊತ್ತಿಲ್ಲ. ಅಂತೂ ಇಂತೂ ಗಾಡಿಗಳು ಮೂವ್ ಆಗ್ತಿದೆ. ಏನಪ್ಪ ಅಂತಂದ್ರೆ, ಸ್ಟೋರಿ ಕೇಳ್ಕೊ ಬಂದು ನಿನ್ನೆ ಏನೋ ಆಕ್ಸಿಡೆಂಟ್ ಆಗಿದೆಯಂತೆ, ಇವತ್ತು ಸ್ಟ್ರೈಕ್ ಮಾಡ್ತಾ ಇದಾರಂತೆ. ನಿನ್ನೆ ಆಕ್ಸಿಡೆಂಟ್ಗೆ ಇವತ್ತು ಸ್ಟ್ರೈಕ್ ಮಾಡ್ತಾ ಇದಾರಂತೆ. ಅದಕ್ಕೆ ರೋಡ್ ಬ್ಲಾಕ್ ಮಾಡಿದ್ದಾರೆ. ಮಜಾ
ಇದಕ್ಕೆ ಹೇಳೋದು ಅದೃಷ್ಟ ಅಂದರೆ ನೋಡಿ ಚಾರ್ಮಾಡಿ ಬರ್ತಿದ್ದಂಗೆ ಈಗ ಕೊಟ್ಟಿಗೆಹಾರ ರೀಚ್ ಆಗಿದ್ದೀವಿ. ಆದರೆ ಇನ್ನೇನು ದಕ್ಷಿಣ ಕನ್ನಡ ಇಳಿಬೇಕಾದ್ರೆ ಸ್ವಲ್ಪ ಮೋಡ ಆಗಿದೆ, ಮಳೆ ಬರೋ ಚಾನ್ಸಸ್ ಇದೆ ಅನಿಸುತ್ತೆ. ಕೊಟ್ಟಿಗೆಹಾರ ಅನಿಲ್ ನೀರು ದೋಸೆ ನಿಮಗೆಲ್ಲ ಗೊತ್ತಾಯಿದೆ, ಲಾಸ್ಟ್ ಟೈಮು ನಾವು ಬಂದಾಗ ತೋರಿಸಿದ್ವಿ. ಈ ಕಡೆ ಲೆಫ್ಟ್ಗೆ ಹೋದರೆ ದೇವ್ರ ಮನೆಗೆ ಹೋಗುತ್ತೆ, ಆದರೆ ಕಾರಲ್ಲಿ ಹೋಗೋಕ್ಕಾಗಲ್ಲ. ಬೈಕ್ ರೈಡ್ಗೆ ತುಂಬ ಒಳ್ಳೆ ಸ್ಪಾಟು. ಅಲ್ಲಿಂದ ಫುಲ್ ಬಿಸಿಲಿತ್ತು ಹೇಳ್ತಾ ಇದ್ದೆ. ಈಗ ನೋಡಿ ನಮ್ಮ ಲಕ್ಕೇನೋ ಒಂಥರ ಫುಲ್ ಕ್ಲೈಮೇಟ್ ಸಖತ್ತಾಗ್ತಿದೆ. ದೇವ್ರ ಮನೆ ಬೆಟ್ಟ ಅದು. ಸ್ವರ್ಗ ನೋಡ್ಬೇಕಂದ್ರೆ ನೀವೆಲ್ಲ ಇಲ್ಲಿಗೆ ಬರಬೇಕು. ಬಟ್ ಲಕ್ಕಿಲಿ ಓಕೆ, ಸಮ್ಮರಲ್ಲಿ ನಮಗೆ ಇಷ್ಟ ಆದರೂ ಒಳ್ಳೆ ಕ್ಲೈಮೇಟ್ ಸಿಕ್ಕಿದೆ. ನಾನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅಂದರೆ ಫುಲ್ಲು ಡ್ರೈ ಇರುತ್ತೆ ಅಂದ್ಕೊಂಡಿದ್ದೆ. ಬಟ್ ಸ್ವಲ್ಪ ಮಳೆ ಆಯಿತು ಆ ಕಡೆ ಕೊಟ್ಟಿಗೆಹಾರದ ಹತ್ರ. ಸೊ ಅದರಿಂದ ಸ್ವಲ್ಪ ಕ್ಲೈಮೇಟ್ ಹಿಂಗಿದೆ. ಇಲ್ಲೆಲ್ಲ ಜರಿ ಗೈಸ್ ನೀರು ಸುರಿತಾ ಇರುತ್ತೆ. ನೀವೇನಾದರೂ ರೈನಿ ಸೀಸನಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ನಂದು ಹಳೆ ವಿಡಿಯೋ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಚೆಕ್ ಮಾಡಿ. ನಾವು ಫುಲ್ಲು ಕೋರ್ ರೈನಿ ಸೀಸನಲ್ಲಿ ಬಂದಿದ್ವಿ ಇಲ್ಲಿಗೆ. ತುಂಬ ಚೆನ್ನಾಗಿತ್ತು ನೆಕ್ಸನ್ ಡ್ರೈವಿಂಗ್. ಅವಾಗ ಆ ವಿಡಿಯೋನ ಚೆಕ್ ಮಾಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಡೈರೆಕ್ಟಾಗಿ ಈಗ ನಾವು ಮನೆ ಓಪನಿಂಗ್ದು ಫಂಕ್ಷನ್ ಹತ್ರ ಹೋಗ್ಬಿಟ್ಟೆ ಒಂದು ನಿಮಗೆ ಕ್ಲಿಪ್ ತೋರಿಸ್ತೀನಿ.
ಪೂರೈಸಿದ್ದಾರೆ ನಮ್ಮ ಪ್ರಮೋದ್ ಶೆಟ್ಟಿ ಅವರು.